Very happy to share another milestone in our semiconductor journey. Today, we opened the office for semiconductor design for ARM. As you know, under the semiconductor mission, one of the major targets that we have taken is to develop a very deep talent pipeline. And this is reflected in the way so many global design companies are coming to India. ನಿಮಗಿದು ಗೊತ್ತಾ, ಇಡೀ ಜಗತ್ತಿನಲ್ಲಿ ಕೇವಲ ಕೆಲವು ದೇಶಗಳಿಗಷ್ಟೇ 2 ನ್ಯಾನೋಮೀಟರ್ ಚಿಪ್ ತಯಾರಿಸುವ ಸಾಮರ್ಥ್ಯವಿದೆ. ತೈವಾನ್, ಅಮೆರಿಕ, ಜಪಾನ್ ಹೀಗೆ ಕೆಲವೇ ದೇಶಗಳಿಗೆ ಈ ಸಾಮರ್ಥ್ಯವಿದೆ. ಆದರೆ ಈಗ ಬೆಂಗಳೂರಿನಲ್ಲಿ ಉದ್ಘಾಟಿಸಲಾದ ARM ಕಂಪನಿಯಿಂದ ಭಾರತವು ಕೂಡ ಈ ಎಲೈಟ್ ಕ್ಲಬ್ಗೆ ಕಾಲಿಟ್ಟಿದೆ. ಸೆಪ್ಟೆಂಬರ್ 16, 2025ರಂದು ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಬೆಂಗಳೂರಿನಲ್ಲಿ ARM ಕಂಪನಿಯ ಹೊಸ ಅಭಿವೃದ್ಧಿ ಕೇಂದ್ರವನ್ನು ಉದ್ಘಾಟಿಸಿದರು. ARM ಎಂಬುದು ವಿಶ್ವದ ಅತಿ ದೊಡ್ಡ ಚಿಪ್ ವಿನ್ಯಾಸ ಕಂಪನಿ. ನೀವು ಬಳಸುವ ಸ್ಮಾರ್ಟ್ಫೋನ್, ಲ್ಯಾಪ್ಟಾಪ್, ಕಾರುಗಳು ಬಹುಶಃ ಎಲ್ಲದರಲ್ಲೂ ARM ಆರ್ಕಿಟೆಕ್ಚರ್ ಇದೆ. ಅವರ ಹೊಸ ಗುರಿ ಆಧುನಿಕ 2 ನ್ಯಾನೋಮೀಟರ್ ಸೆಮಿಕಂಡಕ್ಟರ್ ಚಿಪ್ಗಳ ವಿನ್ಯಾಸ. 2 ನ್ಯಾನೋಮೀಟರ್ ಚಿಪ್ ಅಷ್ಟು ಚಿಕ್ಕದಾದರೂ ಶಕ್ತಿಶಾಲಿ. ನಿಮ್ಮ ನಖದ ಮೇಲೂ ಬಿಲಿಯನ್ ಟ್ರಾನ್ಸಿಸ್ಟರ್ಗಳು ಅಡಗಿರಬಹುದು. ಇವು AI ಸರ್ವರ್ಗಳು, ಸ್ಮಾರ್ಟ್ಫೋನ್ಗಳು, ಡ್ರೋನ್ಗಳು, ಉಪಗ್ರಹಗಳು, ಯುದ್ಧ ವಿಮಾನಗಳು ಹಾಗೆ ಈ ರೀತಿಯಾದಂತಹ ಎಲ್ಲ ಇಂಧನಗಳನ್ನು ಚಲಾಯಿಸುತ್ತದೆ. ಪ್ರಸ್ತುತ ಈ ಕ್ಷೇತ್ರವನ್ನು TSMC ತೈವಾನ್, ಇಂಟೆಲ್ ಅಮೆರಿಕ ಮತ್ತು ರ್ಯಾಪಿಡಾಸ್ ಜಪಾನ್ ಹಿಡಿದುಕೊಂಡಿದೆ. ಚೈನಾ ಇದರಲ್ಲಿ ಹಿಂಬಾಲಿಸುತ್ತಿದೆ. 7 ನ್ಯಾನೋಮೀಟರ್ ಮಟ್ಟದಲ್ಲಿ ನಿಂತಿದೆ. ಆದರೆ ಇದೀಗ ಬೆಂಗಳೂರು ತನ್ನ ಪ್ರತಿಭೆ ಮತ್ತು ARMನ ಜಾಗತಿಕ ಅನುಭವದ ಸಹಕಾರದಿಂದ ಭಾರತವನ್ನು ಸಿಲಿಕಾನ್ ಪವರ್ ಹೌಸ್ ಆಗಿ ಹೊರಹೊಮ್ಮಿಸುತ್ತಿದೆ. ಇದುವರೆಗೂ ನಮ್ಮ ಫೋನ್, ಕಂಪ್ಯೂಟರ್, ಉಪಗ್ರಹ, ಯುದ್ಧ ವಿಮಾನಗಳಲ್ಲಿ ಬಳಸುವ ಚಿಪ್ಗಳನ್ನು ವಿದೇಶದಿಂದ ಆಮದು ಮಾಡಬೇಕಾಗಿತ್ತು. ಆದರೆ ARM ಬೆಂಗಳೂರು ಕೇಂದ್ರ ಇದು ಆತ್ಮನಿರ್ಭರ ಭಾರತದ ದಾರಿಯಲ್ಲಿ ಮಹತ್ವದ ಹೆಜ್ಜೆ. ಇದರಿಂದ ಲಕ್ಷಾಂತರ ಉದ್ಯೋಗ, ಭಾರಿ ಹೂಡಿಕೆ ಹಾಗೂ ಭಾರತೀಯ ಇಂಜಿನಿಯರ್ಗಳಿಗೆ ವಿಶ್ವಮಟ್ಟದ ಅವಕಾಶ ಸಿಗಲಿದೆ. ಸಚಿವರ ಮಾತಿನಲ್ಲಿ ಇದು 2047ರ ಒಳಗೆ ಪ್ರೊಡಕ್ಷನ್ ನೇಷನ್ ಆಗುವ ಭಾರತದ ಕನಸಿನ ಭಾಗ. ಒಂದು ಚಿಪ್ನಿಂದ ತೈವಾನ್ ತನ್ನ ಸ್ವಾಯತ್ತತೆಯನ್ನು ಕಾಪಾಡಿಕೊಂಡರೆ ಬೆಂಗಳೂರು ಭಾರತ ಏಕ ವಿಶ್ವದ ಸಿಲಿಕಾನ್ ಹೃದಯ ಆಗಬಾರದು. ಇದು ಕೇವಲ ಚಿಪ್ಗಳ ವಿಚಾರವಲ್ಲ, ಇದು ಹೊಸ ಜಗತ್ತಿನಲ್ಲಿ ಭಾರತದ ಸ್ಥಾನವನ್ನು ನಿರ್ಧರಿಸುವ ಹೋರಾಟ. ಜೈ ಭಾರತ, ಜೈ ಬೆಂಗಳೂರು, ಜೈ ಕರ್ನಾಟಕ ಆ್ಯಂಡ್ ಜೈ ಹಿಂದ್.